ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೆಂಗಿದ್ದೀರಿ? ನಿಮಗೆ ಈಗಾಗಲೇ ಗೊತ್ತಿರಬೇಕು, ನಾನು ನೆಲ್ಲಿಕಾಯಿ ತೊಗೊಂಡ ತಕ್ಷಣ ನೆಲ್ಲಿಕಾಯಿದ ಒಂದೇನಾದರೂ ವಿಶೇಷ ತೋರಿಸ್ಲಿಕ್ಕತ್ತಾಳ ಅಂತ ಅಂದ್ಕೊಂಡಿರ್ಬೋದು. ಹೌದ್ರಿ ಸ್ನೇಹಿತರೆ, ಇವಾಗ ಹೆಂಗಾಗ್ಬಿಟ್ಟದಂದ್ರೆ ನೆಲ್ಲಿಕಾಯಿ ನಮ್ಗೆ ಯಾವಾಗಲೂ ಸಿಗ್ತಾವೆ, ಯಾವ ಸೀಸನ್ ಬೇಕಾದರೂ ಸಿಗ್ತಾವೆ. ಹೀಗಾಗಿ ಉಪ್ಪಿನಕಾಯಿ ಆದಂಗೆ ನಾ ಮಾಡ್ಕೋತಾ ಬಂದುಬಿಡ್ತೀನಿ. ಈ ಸರ್ತಿ ನಾನು ನಿಮಗೆ ತೋರಿಸ್ಲಿಕ್ಕತ್ತೀನಿ ನೋಡ್ರಿ. ನೆಲ್ಲಿಕಾಯಿನ ನಾನು ಇಲ್ಲಿ 1 kg ತೊಗೊಂಡು ನೀರು ಹಾಕ್ಕೊಂಡು ಸ್ವಚ್ಛಾಗಿ ತೊಳ್ಕೊಂಡ್ಬಿಡ್ತೀನಿ. ನೆಲ್ಲಿಕಾಯಿ ಒಳಗೆ ಬೇಕಾದಷ್ಟು ಖಾದ್ಯಗಳನ್ನು ಮಾಡ್ಬೋದು ನೋಡ್ರಿ. ನೆಲ್ಲಿಕಾಯಿ ಗುಳಂಬ ಅಂತ, ಆಮೇಲೆ ನೆಲ್ಲಿಕಾಯಿದು ಅಡಿಕೆ ಅಂತ ಬೇಕಾದವ ನೋಡ್ರಿ, ಬೇಕಾದಷ್ಟವ. ಇವಾಗ ನಾ ಇಲ್ಲಿ ಉಪ್ಪಿನಕಾಯಿ ಮಾಡ್ಲಿಕ್ಕತ್ತೀನಿ. ಇವನ್ನ ಸ್ವಚ್ಛಾಗಿ ಒರೆಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಕ್ಲೀನಾಗಿ ಇದು ಮಾಡ್ಕೊಂಡ್ಬಿಡ್ತೀನಿ. ಯಾಕಂತಂದ್ರೆ ಹೊರಗಿಂದ ತೊಗೊಂಬಂದಿರ್ತೀವಿ, ಧೂಳ ಎಲ್ಲ ಬಿದ್ದಿರ್ತದಲ್ಲ, ಹೀಗಾಗಿ ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೊಂಡ್ಬಿಟ್ವಿ ಅಂದ್ರೆ ನೀಟಾಗಿ ಮಸ್ತ್ ಕಾಣಿಸ್ತದೆ. ಈಗ ಇದನ್ನು ಒಂದು ಪಾತ್ರೆ ಒಳಗೆ ಎಲ್ಲ ನೆಲ್ಲಿಕಾಯಿನ ಹಾಕ್ಕೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ನಾ ಇದಕ್ಕೆ ನಾವೇನಂತೀವಿ ಉಕ್ಕರಿಸ್ಕೊಳ್ಳೋದು ಅಂತ ಹೇಳ್ತೀವಿ. ನಮ್ಮ ಕಡೆ ಭಾಷೆ ಒಳಗೆ ಉಕ್ಕರಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಅದನ್ನು ನಾವು ಎಣ್ಣೆ ಹಾಕ್ಕೊಂಡು ಫುಲ್ ಕೆಳಗ ಮೇಲೆ ಎಲ್ಲ ಒಂದು ಸರ್ತಿ ಬಾಡಿಸ್ಕೊಂಡ್ಬಿಡ್ಬೇಕು. ಎಲ್ಲ ಮಾಡಿಕೊಂಡು ಒಂದು ಪ್ಲೇಟ್ ತೊಗೊಂಡು ಮುಚ್ಚಿ ಸಣ್ಣ ಫ್ಲೇಮ್ ಒಳಗೆ ಇಟ್ಕೋಬೇಕಾಗ್ತದೆ. ನಾವೇನಾದರೂ ಸ್ವಲ್ಪ ಫ್ಲೇಮ್ ಜೋರು ಇಟ್ಕೊಂಡ್ವಿ ಅಂದ್ರೆ ಹೊತ್ಕೊಂಡು ಬಂದುಬಿಡ್ತದೆ, ಅದು ಸೀದ್ಕೊಂಡು ಬಂದುಬಿಡ್ತದೆ. ಹೀಗಾಗಿ ಸಣ್ಣ ಫ್ಲೇಮ್ ಒಳಗನ ಇಟ್ಕೊಂಡ್ಬಿಡ್ಬೇಕು ನೋಡಿರಿ. ಸಣ್ಣ ಫ್ಲೇಮ್ ಇಟ್ಕೊಂಡ್ರೂ ಇಲ್ಲೊಂದು ಸ್ವಲ್ಪ ಆಗ್ಯದ, ಏನು ತೊಂದರೆ ಇಲ್ಲ, ನಡೀತದೆ. ಇಷ್ಟ ಆದ್ರೆ ಸಾಕಾಗ್ತದೆ. ಇದನ್ನು ಒಂದು ಸರ್ತಿ ಚೆಕ್ ಮಾಡಿಬಿಡ್ತೀನಿ ನೋಡಿರಿ. ಚಾಕುವಿಂದ ನಾವು ಅದಕ್ಕೆ ಚುಚ್ಚಿದ್ವಿ ಅಂತಂದ್ರೆ ನೀಟಾಗಿ ಅದು ಹೋಗಬೇಕು, ಚಾಕು ಒಳಗೆ ಹೋಗಬೇಕು, ಅಂದ್ರೆ ಪರ್ಫೆಕ್ಟ್ ಆಗ್ಯದ ಅಂತರ್ಥ. ಇದನ್ನು ಒಂದು ಅರ್ಧ ಗಂಟೆಯಷ್ಟು ಮುಚ್ಚಿಟ್ಬಿಟ್ವಿ ಅಂದ್ರೆ ಫುಲ್ ತಣ್ಣಗಾಗಿ ಮಸ್ತ್ ಆಗಿಬಿಡ್ತದೆ. ಈ ನೋಡಿರಿ, ಚಾಕು ಸಹಾಯದಿಂದ ನಾವು ಇದನ್ನು ಕಟ್ ಮಾಡಿದ್ವಿ ಅಂದ್ರೆ ಭಾಳ ಸುಲಭವಾಗಿ ನಾವು ಕಟ್ ಮಾಡ್ಕೋಬೋದು. ಇದನ್ನು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜನ್ನು ನಾವು ಕಟ್ ಮಾಡ್ಕೋಬೋದು. ನಾವು ಸ್ವಲ್ಪ ದೊಡ್ಡದ ಸೈಜ್ ಮಾಡ್ಕೊಂಡಿನಿ ನೋಡಿರಿ. ಎಷ್ಟು ಸರಳ ಬಂತು. ಬೀಜ ಮತ್ತು ನೆಲ್ಲಿಕಾಯಿ ಎರಡೂ ಮಸ್ತ್ ಬೇರೆ ಬೇರೆ ಆಗಿಬಿಟ್ವಿ ನೋಡಿರಿ. ಹೀಗಾಗಿ ಆಮೇಲೆ ಉಪ್ಪಿನಕಾಯಿ ಏನದಲ್ರಿ, ಭಾಳ ರುಚಿ ಆಗ್ತದೆ ಇದು ಉಪ್ಪಿಟ್ಟು ಮತ್ತು ಒಗ್ಗರಣೆ, ಆಮೇಲೆ ಅದೇನೋ ತುಪ್ಪ ಅನ್ನಕ್ಕಂತೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ಇದಕ್ಕೆ ಆಪತ್ ಬಾಂಧವ ಅಂತಂದ್ರೂ ತಪ್ಪೇನಿಲ್ಲ. ಆಮೇಲೆ ಇದು ಉಪ್ಪಿನಕಾಯಿ ಒಂದು ಇದ್ಬಿಡ್ತು ಅಂದ್ರೆ ಭಾಳ ಸರಳ ಆಗ್ಬಿಡ್ತದೆ. ಯಾರ ಮನೆಗೆ ಗೆಸ್ಟ್ ಬರಲಿ ಮಾಡಲಿ ಭಾಳ ಅನುಕೂಲ ಆಗ್ತದೆ. ಈಗ ಇದನ್ನು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಇದಕ್ಕೆ ಉಪ್ಪು ಸ್ವಲ್ಪ ಚಲೋತ್ನಾಗ ನೋಡಿ ಹಾಕ್ಕೊಳ್ರಿ. ನಾವೊಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಲಿಕ್ಕತ್ತೀನಿ ಇದಕ್ಕೆ. ಆಮೇಲೆ ಒಂದು 4 ಸ್ಪೂನಷ್ಟು ಸಾಸಿವೆ ಪುಡಿ ಹಾಕ್ಕೋತೀನಿ. ಸಾಸಿವೆ ಪುಡಿ ಉಪ್ಪು ಚಲೋತ್ನಾಗ ಹಾಕ್ಕೊಳ್ರಿ, ಅಂದ್ರೆ ನಿಮ್ಗೆ ರಸ ಆಗಿ ಅಗದಿ ರುಚಿ ಬರ್ತದೆ ಉಪ್ಪಿನಕಾಯಿ. ಒಂದು 4 ಸ್ಪೂನ್ ಆದ್ರೆ ಸಾಕಾಗ್ತದೆ ಇದಕ್ಕೆ. ಆಮೇಲೆ ಖಾರ ಪುಡಿ ಆದ್ರೂ ಅಷ್ಟೆ, ನಿಮಗೆ ಖಾರ ಹೆಂಗೆ ಬೇಕಾಗ್ತದಲ್ಲ ಹಂಗೆ ನೋಡ್ಕೊಂಡು ಹಾಕ್ಕೊಳ್ರಿ. ನಾ ಇಲ್ಲಿ ಒಂದು 6-7 ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ಬಿಡ್ತೇನೆ. ಇದನ್ನು ಫುಲ್ ಕಲಿಸ್ಕೊಂಡ್ಬಿಟ್ವಿ ಅಂದ್ರೆ ನೋಡಿರಿ ಎಷ್ಟು ಮಸ್ತ್ ಆಗ್ತದೆ ಅಂತಂದ್ರೆ ಭಾರಿ ಟೇಸ್ಟಿ. ಆಮೇಲೆ ಭಾಳ ಈಸಿ ಅದ ಇದು. ಮತ್ತು ಅಗದಿ ಏನಪ್ಪ ಹೋಗ್ಬೇಕು ಇದು ಕಡಿಸ್ಕೊಂಬರ್ಬೇಕು ಮಾವಿನಕಾಯಿ ಥರ ಹಾಗೇನಿಲ್ಲ. ನೀವು ಮನೆಯೊಳಗೆ ಯಾವಾಗ ಬೇಕು ಅವಾಗ ಮಾಡ್ಕೋಬೋದು ಇದನ್ನು ನೋಡಿರಿ. ಚೆಂದಾಗಿ ಕಲಿಸ್ಕೊಂಡಿದ್ದೆಲ್ಲ ಆಗ್ಯದ. ಈಗ ಇದನ್ನು ಒಂದು ಪಾತ್ರೆ ಒಳಗದ ಹಂಗೆ ಇಟ್ಟು ಚೊತ್ನಾಗ ಮುಚ್ಚಿಟ್ಬಿಡ್ತೇನೆ. ಇದನ್ನು ಮುಚ್ಚಿಡೋದ್ರಿಂದ ಏನಾಗ್ತದೆ, ಉಪ್ಪು ಎಲ್ಲ ಹಾಕಿರ್ತೀವಲ್ಲ ನಾವು, ಅದೆಲ್ಲ ರಸ ಬಿಟ್ಕೊಂಡ್ಬಿಡ್ತದೆ. ಆಮೇಲೆ ನಾ ಇಲ್ಲೇ ಒಂದು ಮೇನ್ ಅಂದರೆ ಇದಕ್ಕೆ ನೋಡಿರಿ ನಿಂಬೆಹಣ್ಣು ತೊಗೋಬೇಕು. ನಿಂಬೆಹಣ್ಣು ಒಂದು 7 ರಿಂದ 8 ನಿಂಬೆಹಣ್ಣು ತೊಗೊಂಡಿನಿ. ಆ ನಿಂಬೆಹಣ್ಣಿನ ರಸನ ಚೆಂದಾಗಿ ಹಿಂಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಈ ನೆಲ್ಲಿಕಾಯಿ ಒಳಗೆ ಹುಳಿ ಅಂಶ ಅಷ್ಟೊಂದು ಇರೋಂಗಿಲ್ಲ, ಇರ್ತದೆ ಇಲ್ಲ ಅಂತಿಲ್ಲ, ಸ್ವಲ್ಪ ಕಡಿಮೆ ಇರ್ತದೆ. ಆಮೇಲೆ ಸ್ವಲ್ಪ ಉಪ್ಪಿನದಷ್ಟು ರಸ ಉಪ್ಪಿನಕಾಯಿಗೆ ಸಾಕಾಗಂಗಿಲ್ಲ. ಹೀಗಾಗಿ ನಿಂಬೆಹಣ್ಣಿನ ರಸನೂ ಇದಕ್ಕೆ ಬೇಕಾಗ್ತದೆ ನೋಡಿರಿ. ಇಷ್ಟೆಲ್ಲ ಮಾಡಿ ಚೋತ್ನಾಗ ಕಲಿಸಿ ಮುಚ್ಚಿಟ್ಬಿಟ್ವಿ ಅಂತಂದ್ರೆ ಆಗಲೇ ರಸ ಎಲ್ಲ ಮಸ್ತ್ ಬಿಟ್ಬಿಟ್ಟಿರ್ತದೆ. ಕಲರ್ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗ್ಯದ. ಇದಕ್ಕೇನು ಮಾಡೀನಿ, ಒಂದು 7 ರಿಂದ 8 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಕಾಯಿಸಿ ಇಟ್ಕೊಂಡ್ಬಿಟ್ಟೇನೆ ನೋಡಿರಿ. ಅದರೊಳಗನ ಇಂಗಿಂದ ಚೂರು ಹಾಕ್ಕೊಂಡ್ಬಿಟ್ಟೇನೆ. ಇಂಗಿನ ಚೂರು ಹಾಕ್ಕೊಂಡು ಚಲೋತ್ನಾಗ ಎಣ್ಣೆ ಕಾಯಿಸ್ಕೊಂಡ್ಬಿಟ್ಟೀನಿ. ಆ ಎಣ್ಣೆ ಏನದಲ್ಲ ತಣ್ಣಗೆ ಆಗ್ಬಿಡ್ಬೇಕು. ತಣ್ಣಗೆ ಆದಮೇಲೆ ಉಪ್ಪಿನಕಾಯಿ ಒಳಗೆ ಹಾಕ್ಕೋಬೇಕು ನೋಡಿರಿ.
ಉಪ್ಪಿನಕಾಯಿ ಒಳಗೆ ಹಾಕ್ಕೊಂಬಿಟ್ವಿ ಅಂತಂದ್ರೆ ಒಂದು ಸರ್ತಿ ಕೆಳಗೆ ಮೇಲೆ ಚೆಂದಾಗಿ ಕಲಿಸ್ಕೊಂಬಿಟ್ವಿ ಅಂತಂದ್ರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಪರ್ಫೆಕ್ಟಾಗಿ ರೆಡಿ ಆಗಿಬಿಡ್ತದೆ. ಇದನ್ನು ಪ್ಲಾಸ್ಟಿಕ್ಕಿನ ಬಾಟಲ್ಗಿಂತ ಗಾಜಿನ ಬಾಟಲ್ನಾಗ ಹಾಕ್ಕೊಂಡ್ರೆ ಚಲೋ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಪ್ಲಾಸ್ಟಿಕ್ಕಿನ ಬಾಟಲ್ ಒಳಗೆ ಏನಾಗ್ಬಿಡ್ತದೆ, ಅದು ಬರ್ಬರ್ತಾ ಟೇಸ್ಟ್ ಕಡಿಮೆ ಆಕೋತಾ ಹೋಗ್ತದೆ. ಈ ಗಾಜಿನ ಬಾಟ್ಲಿ ಒಳಗೇನು ಹಾಕ್ಕೋತೀವಲ್ಲ ನೋಡ್ರಿ, ಇದು ಟೇಸ್ಟ್ ನಾವು ಹೆಂಗೆ ಮಾಡಿರ್ತೀವಲ್ಲ ಹಂಗೆ ಉಳ್ಕೋತದೆ, ಕೊನೆ ಉಪ್ಪಿನಕಾಯಿವರೆಗೂ ಹಂಗೆ ಉಳ್ಕೋತದೆ ಇದು. ಅದಕ್ಕೆ ಹೀಗಾಗಿ ನಾನು ಗಾಜಿನ ಬಾಟಲನ್ನ ಪ್ರಿಫರ್ ಮಾಡ್ತೀನಿ. ನೋಡಿರಿ ಫುಲ್ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾಗಿದೆ. ಇದನ್ನು ಒಂದು 6 ಮಂತ್ಸ್ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಬೇಕಾದಂಗೆ ಬರ್ತದೆ. ಇದು 6 ತಿಂಗಳು ಮಾತಾಡೋ ಹಂಗಿಲ್ಲ, ಅಷ್ಟು ರುಚಿಯಾಗಿರ್ತದೆ ಉಪ್ಪಿನಕಾಯಿ. ನೋಡಿರಿ ನಿಮಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ? ನಿಮಗೂ ಭಾಳ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.